ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆ ಹೊಳೆನರಸೀಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಡಿಸಿ ಲತಾ ಕುಮಾರಿ. ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯಿಂದ ಈ ಒಂದು ರಜೆ ಘೋಷಣೆ ಮಾಡಿದ್ದಾರೆ. ನಾಳೆ ಅಂಗಡಿ ಮುಂಗಟ್ಟುಗಳು ಕೂಡ ಕಂಪ್ಲೀಟ್ ಆಗಿ ಬಂದಾಗಿತ್ತು. ಸ್ವಯಂ ಪ್ರೇರಿತ ಬಂದಿತ್ತು, ಯಾರು ಬಲವಂತವಾಗಿ ಮುಚ್ಚಿಸ್ತಾ ಇಲ್ಲ. ಅವರೇ ತಾನಾಗೆ ನಾಳೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ತಾರೆ. ಅಂದರೆ ಅವ್ರಿಗೆ ಗೌರವವನ್ನು ಸಲ್ಲಿಸೋದು ಚೆನ್ನಮ್ಮನವ್ರಿಗೆ. ಮತ್ತು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಗೌರವ ಸಲ್ಲಿಕೆಯ ಭಾಗ ಇದು. ಆಮೇಲೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಮಾಜಿ ಪ್ರಧಾನಿ ಅವರ ಧರ್ಮಪತ್ನಿ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂಲಕ ಅವರಿಗೆ ಹೊಳೆನರಸೀಪುರದಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮತ್ತು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಿರುತ್ತೆ ನಾಳೆ. ಮತ್ತು ಮದ್ಯವನ್ನು ಕೂಡ ನಿನ್ನೆದ ಬಂದ್ ಮಾಡಿದ್ದಾರೆ. 2 ದಿನಗಳ ಕಾಲ ಮದ್ಯ ಮಾರಾಟಕ್ಕೂ ಕೂಡ ಇಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ. ಕಂಪ್ಲೀಟಾಗಿ ಹಾಸನದ ಜನರು ಈಗ ಚೆನ್ನಮ್ಮನವ್ರನ್ನ ಅಂತಿಮವಾಗಿ ನೋಡಬೇಕು, ಅವ್ರ ದರ್ಶನವನ್ನು ಪಡಿಬೇಕು ಅಂಥೇಳಿ ಕಾಯ್ತಾ ಇದ್ದಾರೆ. ಆಲ್ರೆಡಿ ಕೆಲವರು ಈಗೇನು ವಿದಾಯನ ಹೇಳ್ತಾ ಇದ್ದಾರೆ. ನಾಳೆಗೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಹರದನಹಳ್ಳಿಯಲ್ಲಿ ಮತ್ತೆ ವ್ಯವಸ್ಥೆ ಮಾಡಿದ್ದಾರೆ. ಹೊಳೆನರಸೀಪುರದಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಅಂದರೆ ಹಾಸನ ಅಂದರೆ ದೇವೇಗೌಡರು ಅಂದರೆ ಹಾಸನ ಇಡೀ ದೇಶಕ್ಕೂ ಕೂಡ ಗೊತ್ತು. ಹಾಸನ ಪರಿಚಯ ಆಗಿದ್ದೆ ದೇವೇಗೌಡರು ಪ್ರಧಾನಿ ಆದಮೇಲೆ. ಹಾಗಾಗಿನೇ ಅವ್ರಿಗೆ ಈ ರೀತಿಯಾಗಿ ಒಂದು ಪ್ರೀತಿಯನ್ನು ತೋರಿಸಬೇಕು ಅಂಥೇಳಿ ಎಲ್ಲ ನಿರ್ಧಾರಗಳನ್ನು ಜಿಲ್ಲಾಡಳಿತದಿಂದ ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತು ಏನು ಅವ್ರಿಗೆ ಗೌರವ ಸಲ್ಲಬೇಕು ಕೊನೆಯದಾಗಿ ಅದೆಲ್ಲವೂ ಕೂಡ ನಿಯಮಬದ್ಧವಾಗಿ ಸಲ್ತಾ ಇದೆ.